ಬ್ಯಾಟರಾಯನಹಳ್ಳಿ ರಸ್ತೆಗೆ ಸಿಮೆಂಟ್ ಭಾಗ್ಯ, ಧೂಳಿನಿಂದ ಕಂಗೆಟ್ಟ ಗ್ರಾಮಸ್ಥರಿಗೆ ಕೊಂಚ ನಿರಾಳ. ರಸ್ತೆ ಸಮಸ್ಯೆಗೆ ಮುಕ್ತಿ ನೀಡಿದ ಶಾಸಕಿ ರೂಪಕಲಾರವರಿಗೆ ಧನ್ಯವಾದ ಸಲ್ಲಿಸಿದ ಬ್ಯಾಟರಾಯನಹಳ್ಳಿ ಗ್ರಾಮಸ್ಥರು. ಹಲವು ವರ್ಷಗಳಿಂದ ಅಭಿವೃದ್ಧಿಯ ಕಣದ ನೆನೆಗುದ್ದಿಗೆ ಬಿದ್ದಿದ್ದ ಬ್ಯಾಟರಾಯನಹಳ್ಳಿ ರಸ್ತೆಗೆ ಕೊನೆಗೂ ಸಿಮೆಂಟ್ ಭಾಗ್ಯ ದೊರೆತಿದ್ದು, ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಚಾಲನೆ ದೊರೆತಿದೆ. ಬೆಂಗಳೂರು ಚೆನ್ನೈ ಕಾರಿಡಾರ್ ರಸ್ತೆ ನಿರ್ಮಾಣಕ್ಕೆ ಮಣ್ಣು ಸಾಗಾಟ ಮಾಡಲು ಟಿಪ್ಪರ್ ಲಾರಿಗಳ ಓಡಾಟದಿಂದ ರಸ್ತೆ ಹದಗೆಟ್ಟಿದ್ದು, ರಸ್ತೆ ಅಭಿವೃದ್ಧಿ ಪಡಿಸುವಂತೆ ಬ್ಯಾಟರಾಯನಹಳ್ಳಿ ಗ್ರಾಮಸ್ಥರು ಹಲವು ಬಾರಿ ಬೀದಿಗಿಳಿದು ಹೋರಾಟ ಮಾಡಿದ್ದರು. ಈಗ ಶಾಸಕರ ಅನುದಾನದಲ್ಲಿ ಡಾಂಬರು ಮತ್ತು ಸಿಸಿ ರಸ್ತೆ ನಿರ್ಮಾಣವಾಗುತ್ತಿದ್ದು, ಧೂಳಿನಿಂದ ಕಂಗೆಟ್ಟ ಗ್ರಾಮಸ್ಥರು ಕೊಂಚ ನಿರಾಳರಾಗಿದ್ದಾರೆ. ಇನ್ನು ರಸ್ತೆ ಸಮಸ್ಯೆಗೆ ಮುಕ್ತಿ ನೀಡಿದ ಶಾಸಕಿ ರೂಪಕಲಾರವರಿಗೆ ಬ್ಯಾಟರಾಯನಹಳ್ಳಿ ಗ್ರಾಮಸ್ಥರು ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಲಗಾರರು ಮುನ್ರಾಜು, ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಗಣೇಶ್, ಮುಖಂಡರಾದ ಪಾಪಣ್ಣ, ಓಬಿಸಿ ಮುನುಸ್ವಾಮಿ ಸೇರಿದಂತೆ ಇತರರು ಇದ್ದರು. ಇದು ಕ್ಯಾಸಂಬಳ್ಳಿ ರಸ್ತೆ. ಈ ರಸ್ತೆ ಸುಮಾರು ನೈಸ್ ರೋಡ್ ಅವರು ಅಧ್ವಾನ ಮಾಡ್ಬಿಟ್ಟಿದ್ರು. ಆಮೇಲೆ ನಮ್ಮ ಶಾಸಕ ಅಂತ ಕೇಳ್ಕೊಂಡಿದ್ದಕ್ಕೆ ಆ ಪ್ರಜ್ಜೆಯಿಂದ ನೈಸ್ ರೋಡ್ NH ಕೊತ್ತನಹಳ್ಳಿ ಸ್ಟೇಟ್ ವರ್ಗು ಸುಮಾರು 1.5 ಕಿಲೋಮೀಟರ್ 4 ಕೋಟಿ ಅನುದಾನದಲ್ಲಿ ಸಹಾಯವನ್ನು ಒದಗಿಸಿಕೊಟ್ಟಿದ್ದಾರೆ. ಇದರಿಂದ ಈಗ ಇದು ಒಂದು 200 ಮೀಟರ್, ಸುಮಾರು 200 ಮೀಟರ್ ಊರ ಒಳಗೆ, ಬ್ಯಾಟರಾಯನಹಳ್ಳಿ ಗ್ರಾಮದ ಒಳಗಡೆ ಸಿಸಿ ರಸ್ತೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ. ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕ್ವಾಲಿಟಿ ಚೆನ್ನಾಗಿದೆ. ಸುಮಾರು 1.25 ಅಡಿ ಅಂದ್ರೆ 8-9 ಇಂಚು ಚೆನ್ನಾಗಿ ಆಗ್ತಾ ಇದ್ರೆ. ಕ್ವಾಲಿಟಿ ಚೆನ್ನಾಗಿದೆ, ಚೆನ್ನಾಗಿ ಮಾಡ್ತಾವ್ರೆ. ನಮ್ಮ ಶಾಸಕರು ರೂಪಾ ಮೇಡಮ್ ಅವರು ಬಂದಿದ್ರು. ಅವ್ರಿಗೂ ಎಲ್ಲ ತಿಳಿಸಿದೀವಿ, ವಿವರಿಸಿದೀವಿ. ತುಂಬಾ ಧೂಳು ಈ ಅಕ್ಕಪಕ್ಕ ಮನೆಗಳ ಅಂದ್ರೆ 1/2 ಇಂಚು ಧೂಳು ಇರ್ತಾ ಇತ್ತು. ಅದನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡ್ಕೊಟ್ಟಿದ್ದಕ್ಕೆ ನಮ್ಗೆ ಈ ಸಹಾಯನ ಮಾಡ್ಕೊಟ್ಟಿದ್ದಾರೆ ನಮ್ಮ ಶಾಸಕರು. ಗ್ರಾಮದ ಪರವಾಗಿ ಮತ್ತು ಈ ರಸ್ತೆಯಲ್ಲಿ ಓಡಾಡುವ ಮಾತಾಡುವಂತ ಮುನ್ಸ್ವಾಮಿ ನಮ್ಮ ಕೋತರಾಡಿನಲ್ಲಿ ಬೆತ್ಮಂಗಲೆಯಿಂದ ಕ್ಯಾಸಂಬಳ ರಸ್ತೆ ಮೇಡಮ್ 2.5 ಕಿಲೋಮೀಟರ್ ಸುಮಾರು 4 ಕೋಟಿ ಅನುದಾನದಲ್ಲಿ ಸುಮಾರು ಇದು ಮಾಡ್ತಾ ಇದ್ದಾರೆ. ಮೊದಲು ನಮ್ಮ ನೈಸ್ ರೋಡ್ ಅವರು ಅಧ್ವಾನ ಮಾಡ್ಬಿಟ್ಟಿದ್ರು. ಅವ್ರು ಇದು ಮಾಡ್ಬಿಟ್ಟು ಸುಮಾರು ಇದು ಮಾಡಿಬಿಟ್ಟು ನಮ್ಮ ಮೇಡಮ್ ಅದು ನೋಡಿ ಒಳ್ಳೆ ಇದು ಮಾಡ್ತಾ ಹಾಕಿದ್ದಾರೆ. ಈ ಒಳ್ಳೆ ಕ್ವಾಲಿಟಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೆ ಇದು ಮಾಡ್ತಾರೆ ಸರ್ ಮೇಡಮ್. ಬೇತ್ಮಂಗಲದಿಂದ ಕ್ಯಾಸಂಬಳ್ಳಿ ವರ್ಗು ಚೆನ್ನೈ ಹೈವೇನವರು ತುಂಬಾ ಕೆರೆಗಳಿಂದ ಹುಲ್ ತೆಗೆದು ತುಂಬಾ ಅನಾನುಕೂಲವಾಗಿ ಅಧ್ವಾನ ಮಾಡಿಬಿಟ್ಟಿದ್ರು. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಂದು 5-6 ಟ್ಯಾಂಕರ್ ನೀರು ಹೊಡೆದ್ರೂ ಮನೆಗಳೊಳಗಡೆ ಜನಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಮೇಡಮ್ ಕೆಜಪ್ ಕ್ಷೇತ್ರದ ಗೌರವಾನ್ವಿತ ರೂಪಕಲಾ ಮೇಡಮ್ನವ್ರಿಗೆ ತುಂಬಾ ನಾವು ಸಂತೋಷದ ಮಾತು ಹೇಳ್ತೀವಿ. ಮತ್ತೆ ಇನ್ನೊಂದು, ಈ ರೋಡನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಕೆಲಸನೂ ಚೆನ್ನಾಗಿದೆ, ಕಾಂಕ್ರೀಟ್ ಚೆನ್ನಾಗಿ ಆಗ್ತಾ ಇದ್ದಾರೆ. ಮತ್ತೆ ನಾವು SDMC ಕಡೆಯಿಂದ ನಾವು ಈ ಸ್ಕೂಲ್ ಲೀಕೇಜ್ ಆಗ್ತಾ ಇತ್ತು. ಫೋನ್ ಮುಖಾಂತರ ಮಾತಾಡಿದ್ದಕ್ಕೆ ಈ ಸ್ಕೂಲ್ ಸಂಬಂಧಪಟ್ಟಾಗಿ ಟ್ರೈಲ್ಸ್, ಪೈಂಟ್, ಕಿಟಕಿ, ಡೋರ್ ಎಲ್ಲ ಚೇಂಜ್ ಮಾಡಿ ಅದು ಮಾಡ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದು, ಇದು ಮೊದಲನೇದಾಗಿ ನಮ್ KF ಕ್ಷೇತ್ರದಿಂದ KC ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ದು ಆಯ್ಕೆಯಾಗಿ ಹೋಗಿರೋ ಇದು ಕ್ಷೇತ್ರ. ಇದು ನಮ್ದು ಬೇತ್ಮಾಳದಿಂದ ಕ್ಯಾಸಂಬಲ್ ಹೋಗಿ ಮುಖ್ಯ ರಸ್ತೆಯಲ್ಲಿರುವ ಪಕ್ಕದಲ್ಲಿರುವ ಊರಿದು ಬ್ಯಾಟರಾಯನಹಳ್ಳಿ ಗ್ರಾಮ ಅಂತ. ಸುಮಾರು 350ರಿಂದ 400 ಮನೆ ಇದಾವೆ ಇಲ್ಲಿ. ಮನೆ ಹತ್ರ ನಾವೇ ಹೋಗಿ ಗ್ರಾಮಸ್ಥರು ಹೋಗಿ ಇನ್ನ ಹೆಚ್ಚುವರಿಯಾಗಿ 2 ಐವಾನ್ಸ್ ಲೈಟ್ ಬೇಕು ಅಂತ ಅರ್ಜಿ ಕೊಟ್ಬಿಟ್ಟು ಬಂದಿದ್ವಿ. ಮೇಡಮ್ ನಿಂತ್ಕೊಂಡು ಹಾಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಮೇಡಮ್